ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 3ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ಅಬ್ರಹಾಂ, ಇನ್ನು ಮುಂದೆ ನಿನ್ನ ಹೆಸರು ಅಬ್ರಾಮ್ ಎಂದು ಕರೆಯಲ್ಪಡುವುದಿಲ್ಲ, ಆದರೆ ನಿನ್ನ ಹೆಸರು ಅಬ್ರಹಾಮ ಎಂದಾಗಿರಬೇಕು. ಯಾಕೆಂದರೆ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯಾಗಿ ನೇಮಿಸಿದ್ದೇನೆ. ಆದಿಕಾಂಡ 17:5. ಇಂದು ನಾವು ದೇವರ ಸಂತ ಅಬ್ರಹಾಮನನ್ನು ಭೇಟಿಯಾಗುತ್ತೇವೆ. ಅವನ ತಂದೆ ಅವನಿಗೆ ಅಬ್ರಹಾಂ ಎಂದು ಹೆಸರಿಟ್ಟಿದ್ದರು, ಅಂದರೆ ಉನ್ನತ ತಂದೆ. ಆದರೆ ಕರ್ತನು ಆ ಹೆಸರನ್ನು ಅಬ್ರಹಾಂ ಎಂದು ಬದಲಾಯಿಸಿದನು, ಅಂದರೆ ಬಹು ಜನಾಂಗಗಳ ತಂದೆ. ಸತ್ಯವೇದದಲ್ಲಿ ದೇವರು ಹೆಸರನ್ನು ಬದಲಾಯಿಸಿದ ಮೊದಲ ವ್ಯಕ್ತಿ ಅವನು. ಅಬ್ರಹಾಂ 3 ಪಿತೃಪ್ರಧಾನರಲ್ಲಿ ಮೊದಲನೆಯವನು. ಇಂದಿಗೂ ಯಹೂದಿಗಳು ಅವರನ್ನು ತಮ್ಮ ತಂದೆ, ಪ್ರವಾದಿ ಮತ್ತು ಹೀಬ್ರೂ ರಾಷ್ಟ್ರದ ಉಗಮಕ್ಕೆ ಕಾರಣರಾದವರು ಎಂದು ಗೌರವಿಸುತ್ತಾರೆ. ಇಸ್ಲಾಂ ಧರ್ಮದ ಅನುಯಾಯಿಗಳು ಅವರನ್ನು ಪ್ರವಾದಿ ಇಬ್ರಾಹಿಂ ಎಂದು ಆರಾಧಿಸುತ್ತಾರೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರು ಅವರನ್ನು ಅಷ್ಟೇ ಮಹತ್ವದ್ದಾಗಿ ಪರಿಗಣಿಸುತ್ತಾರೆ. ವಾಸ್ತವವಾಗಿ ಮತ್ತಾಯನ ಸುವಾರ್ತೆಯು ಯೇಸು ಕ್ರಿಸ್ತನ ವಂಶಾವಳಿಯ ಪುಸ್ತಕ, ದಾವೀದನ ಮಗ, ಅಬ್ರಹಾಮನ ಮಗ ಎಂದು ಪ್ರಾರಂಭವಾಗುತ್ತದೆ. ದೇವರು ಕೆಲವರನ್ನು ಕನಸುಗಳ ಮೂಲಕ, ಕೆಲವರನ್ನು ದರ್ಶನಗಳ ಮೂಲಕ, ಕೆಲವರನ್ನು ದೇವರ ಸೇವಕರ ಮೂಲಕ ಮತ್ತು ಕೆಲವರನ್ನು ಧರ್ಮಗ್ರಂಥಗಳ ಮೂಲಕ ಮಾರ್ಗದರ್ಶನ ಮಾಡುತ್ತಾನೆ. ಆದರೆ ಅಬ್ರಹಾಮನೊಂದಿಗೆ ದೇವರು ಅವನನ್ನು ನೇರವಾಗಿ ಮುನ್ನಡೆಸಲು ಆರಿಸಿಕೊಂಡನು. 10 ಬಾರಿ ಕರ್ತನು ಅಬ್ರಹಾಮನಿಗೆ ಕಾಣಿಸಿಕೊಂಡನು. ಮೊದಲ ಬಾರಿಗೆ ಕರ್ತನು ಅವನಿಗೆ ಹೀಗೆ ಹೇಳಿದನು, ನೀನು ನಿನ್ನ ದೇಶದಿಂದ, ನಿನ್ನ ಕುಲದಿಂದ, ನಿನ್ನ ತಂದೆಯ ಮನೆಯಿಂದ ಹೊರಟು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು. ಆದಿಕಾಂಡ 12:1 ಮತ್ತು 2. ಅಬ್ರಹಾಮನಿಗೆ ದೊಡ್ಡ ನಂಬಿಕೆ ಇತ್ತು. ಅವನ ಆತ್ಮವಿಶ್ವಾಸ ಹೀಗಿತ್ತು: ಅವನನ್ನು ಕರೆದ ದೇವರು ಅವನನ್ನು ಅಂತ್ಯದವರೆಗೂ ಕರೆದೊಯ್ಯುತ್ತಾನೆ. ಆದ್ದರಿಂದ ಅವನು ಎಲ್ಲಿಗೆ ಹೋಗುತ್ತಿದ್ದಾನೆಂದು ತಿಳಿಯದೆ ಅಬ್ರಹಾಮನು ನಂಬಿಕೆಯಿಂದ ಹೊರಬಂದು ಕರ್ತನನ್ನು ಹಿಂಬಾಲಿಸಿದನು. ಇಬ್ರಿಯರಿಗೆ 11:8. ನಾವು ಸಹ ಅದೇ ನಂಬಿಕೆಯೊಂದಿಗೆ ನಮ್ಮನ್ನು ಕರೆದವನು ನಂಬಿಗಸ್ತನೆಂದು ನಂಬಿ ಸ್ವರ್ಗೀಯ ರಾಜ್ಯದ ಕಡೆಗೆ ಈ ಕ್ರೈಸ್ತರ ಹಾದಿಯಲ್ಲಿ ಪ್ರಯಾಣಿಸುತ್ತಿದ್ದೇವೆ. ಕರ್ತನು ಅಬ್ರಹಾಮನನ್ನು ಆಶೀರ್ವದಿಸಿದ್ದರಿಂದ ಅವನು ಶ್ರೀಮಂತನಾದನು. ಅವನಿಗೆ ಕುರಿ, ಹಿಂಡುಗಳು, ದನ ಹಿಂಡುಗಳು, ಒಂಟೆಗಳು ಮತ್ತು ಕತ್ತೆಗಳು ಇದ್ದವು. ಆದರೂ ಅವನು ಗೂಡಾರಗಳಲ್ಲಿ ವಿನಮ್ರವಾಗಿ ವಾಸಿಸುತ್ತಿದ್ದನು. ಅವನ ಕಣ್ಣುಗಳು ಐಹಿಕ ಕಾನಾನನ್ನು ಮಾತ್ರವಲ್ಲದೆ ಸ್ವರ್ಗೀಯ ಕಾನಾನನ್ನು ಸಹ ನೋಡುತ್ತಿದ್ದವು. ಸತ್ಯವೇದವು ಹೇಳುತ್ತದೆ, ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶದಲ್ಲಿ ಅನ್ಯ ದೇಶದಲ್ಲಿ ವಾಸಿಸುತ್ತಾ ಅದೇ ವಾಗ್ದಾನಕ್ಕೆ ಬಾಧ್ಯರಾದ ಇಸಾಕ ಮತ್ತು ಯಾಕೋಬರೊಂದಿಗೆ ಡೇರೆಗಳಲ್ಲಿ ವಾಸಿಸುತ್ತಿದ್ದನು. ಏಕೆಂದರೆ ದೇವರು ಕಟ್ಟಿದ ಮತ್ತು ರಚಿಸಿದ ಅಡಿಪಾಯಗಳುಳ್ಳ ಪಟ್ಟಣಕ್ಕಾಗಿ ಅವನು ಕಾಯುತ್ತಿದ್ದನು. ಇಬ್ರಿಯರಿಗೆ 11:9 ಮತ್ತು 10. ದೇವರ ಪ್ರಿಯ ಮಗನೇ, ನಿನಗೆ ಈ ರೀತಿಯ ನಂಬಿಕೆ ಇದೆಯೇ? ಕರ್ತನು ನಿನ್ನನ್ನು ನಡೆಸುತ್ತಾನೆ. ವಾಗ್ದಾನ ಮಾಡಿದವನು ನಂಬಿಗಸ್ತನು. ನಿನ್ನ ಓಟವನ್ನು ವಿಜಯಶಾಲಿಯಾಗಿ ಮುಗಿಸಲು ಆತನು ನಿನಗೆ ಸಹಾಯ ಮಾಡುತ್ತಾನೆ ಮತ್ತು ಅಬ್ರಹಾಮನ ಮೂಲಕ ನೀನು ಆಶೀರ್ವದಿಸಲ್ಪಡುವೆ ಎಂದು ನೀನು ನಂಬುತ್ತೀಯಾ? ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ದೇವರ ವಾಗ್ದಾನವನ್ನು ಅವನು ಅಪನಂಬಿಕೆಯಿಂದ ವಿಚಲಿತನಾಗದೆ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ
ಆತನು ವಾಗ್ದಾನ ಮಾಡಿದ್ದನ್ನು ನೆರವೇರಿಸಲು ಸಹ ಶಕ್ತನೆಂದು ಪೂರ್ಣವಾಗಿ ಮನವರಿಕೆ ಮಾಡಿಕೊಂಡು ನಂಬಿಕೆಯಲ್ಲಿ ಬಲಗೊಂಡನು. ರೋಮಾಪುರದವರಿಗೆ 4:20-21. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.